ನನಗೆ ಬೇಡ ಅಂತ ಒಂದ್ಸಲಿ ಹೇಳಿದೆ. ನೀನು ಬೇಕಾದರೆ ಮನೇಲಿ ಊಟ ಮಾಡು, ನಾನು ಹೋಟ್ಲಿಗೆ ಹೋಗಿ ಏನಾದ್ರು ತಿನ್ಕೊಂಡು ಬರ್ತೀನಿ. ಅಣ್ಣ ನಿಂತ್ಕೋ ಅಣ್ಣ, ನಾನು ಬರ್ತೀನಿ. ಇದೆಲ್ಲ ನಾವು ಆಡೋ ಮಾತಲ್ಲ, ನೀವು ಆಡೋ ಮಾತು. ನೀವು ಅನ್ನವನ್ನ ರುಚಿಗೋಸ್ಕರ ತಿಂತೀರಾ, ನಾವು ಅನ್ನವನ್ನ ಹಸಿವಿಗೋಸ್ಕರ ತಿಂತೀವಿ. ನಿಮಗೆ ಆಹಾರ ಆಡಂಬರ, ನಮಗೆ ಜೀವನ. ನಿಮ್ಮ ಯೋಚನೆ ಸರಿ. ನಾವು ಭಿಕ್ಷುಕರು. ನಾವು ದೇವರ ಹತ್ರ ನಿಮ್ಮ ಹಾಗೆ ಆಸ್ತಿ ಅಂತಸ್ತು ಬೇಡ. ನಾವು ಬೇಡೋದು ಒಂದು ಹೊತ್ತಿನ ಅನ್ನ ಮಾತ್ರ. ಆದರೆ ಈ ಜೀವನದಲ್ಲಿ ಬಯಸಿದ್ದು ಯಾರಿಗೂ ಸಿಗೋಲ್ಲ. ನಮ್ಮ ಜೀವನ ಒಂಥರ ಕಣ್ಣ ಮುಚ್ಚಾಲೆ ಆಟ ಇದೆ. ನನ್ನ ಪರಿಸ್ಥಿತಿ ನನ್ನ ಹೀಗೆ ಮಾಡಿಸ್ತಾ ಇದೆ. ನನಗೂ ನಿಮ್ಮ ಹಾಗೆ ಮುದ್ದಾದ ಪರಿವಾರ ಇತ್ತು, ಆದರೆ ಹಸಿವು ಅದನ್ನೆಲ್ಲ ಕಿತ್ಕೊಳ್ತು. ಇದೀಗ ಬಂದ ಸುದ್ದಿ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡುತ್ತಿದ್ದು, ರಾಜ್ಯದಲ್ಲಿ ಕಠಿಣ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಅಮ್ಮ ತುಂಬಾ ಹಸಿವಾಗ್ತಿದೆ ಅಮ್ಮ. ಸ್ವಲ್ಪ ತಡ್ಕೊ ಮಗ, ಅಪ್ಪ ಇವತ್ತು ಹೊರಗೋಗಿದ್ದಾರೆ. ಏನಾದರೂ ತಂದೆ ತರ್ತಾರೆ. ಆ ದೇವರು ನಮ್ಮ ಕೈ ಬಿಡಲ್ಲ. ಅಮ್ಮ ಅಲ್ಲಿ ನೋಡು, ಅಪ್ಪ ಬಂದ್ರು. ಅಪ್ಪ ಅಪ್ಪ ಏನ್ ತಂದ್ರಿ? ಇಲ್ಲ ಮಗ, ಇವತ್ತು ಏನು ಸಿಕ್ಕಿಲ್ಲ. ಅದೇನೋ ಲಾಕ್ಡೌನ್ ಅಂತೆ. ಅಂಗಡಿ ಬಾಗಿಲೆಲ್ಲ ಮುಚ್ಚಿದ್ದಾರೆ. ಹೊರಗಡೆ ಕಾಲಿಟ್ರೆ ಪೊಲೀಸ್ನವರು ಹೊಡಿತಾರೆ. ಏನು ಮಾಡೋದಂತನೇ ಗೊತ್ತಾಗ್ತಿಲ್ಲ. ಅಮ್ಮ ನನಗೆ ಇನ್ನೂ ಈ ಹಸಿವು ತಡೆಯೋಕ್ಕಾಗಲ್ಲ. ತುಂಬಾ ನೋವು ಆಗ್ತಿದೆ ಅಮ್ಮ. ಇಲ್ಲ, ನಮ್ಗಿನ್ನೇನು ಮಾಡೋಕ್ಕಾಗಲ್ಲ. ನಮ್ಮಂಥವ್ರಿಗೆ ಒಂದು ಹಸಿವಿರಬಾರ್ದು, ಇಲ್ಲ ಉಸಿರೇ ಇರಬಾರ್ದು. ಈ ವಿಧಿ ಬಂಧನೆ ಹೀಗೆ. ನಾವು ಯಾವ್ದನ್ನ ಇಷ್ಟಪಡ್ತೀವಿ ಅದು ನಮ್ಮ ಜೊತೆ ಇರೋದೇ ಇಲ್ಲ. ವಿಧಿಯಾಟದ ಬೊಂಬೆಗಳು ನಾವು. ಒಂದೇ ವ್ಯತ್ಯಾಸ, ಇವರು ಕಿತ್ಕೊಂಡು ತಿಂತಾರೆ, ನಾವು ಭಿಕ್ಷೆ ಬೇಡಿ ತಿಂತೀವಿ. ನಮಗಿರೋದು ಒಂದೇ ಧರ್ಮ, ಭಿಕ್ಷೆ ಬೇಡುದು. ಅಣ್ಣ ತುಂಬ ಹಸಿವಾಗ್ತಾ ಇದೆ, ಏನಾದರೂ ತಿನ್ನಕ್ಕಿದ್ರೆ ಕೊಡಿ. ಏನೋ ಹಸ್ವ ಹೋಗ್ರು, ದುಡ್ಡು ಕೊಡ್ತೀನಿ, ಭಿಕ್ಷೆ ಬಿಟ್ಕೊಂಡು ಬಂದ್ಬಿಟ್ರು. ಇದೇ ಧರ್ಮಛತ್ರ ನಿಮಗೆಲ್ಲ ಅನ್ನ ಕಟ್ಟು. ಏನಿಲ್ರು, ಎಲ್ಲಿಗೆ ಬರ್ತಿದ್ದೀರಾ? ಸ್ವಾಮಿ, ಹೊಟ್ಟೆ ಹಸಿತಿದೆ, ಹೊಟ್ಟೆ ಹಸಿ. ಊಟ ಬೇಕಿತ್ತು, ಊಟ ಬೇಕಿತ್ತು. ಹಸಿವಾದ್ರೆ ಸೀದಾ ಒಳಗೆ ಹೋಗ್ತೀರಾ? ನಿಮ್ಮಂಥವ್ರು ಒಳಗೆ ಬರೋ ಆಗಿಲ್ಲ. ನಡಿರೋದು. ಇಲ್ಲ, ಈ ಸಮಾಜ ನಮಗೆ ಸಹಾಯ ಮಾಡಲ್ಲ. ನಮ್ಮ ಹಸಿವು ಅವರಿಗೆ ಅರ್ಥ ಆಗಲ್ಲ. ಎಲ್ಲೆಲ್ಲೂ ಹಸಿವು, ಎಲ್ಲರಿಗೂ ಹಸಿವು. ಆದರೆ ಮನುಷ್ಯನ